ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಸಕಲ ಕ್ಷತ್ರಿಯ ವೀರವೀರಸಾರಿ ತಮ್ಮ ಪ್ರಾಣಗಳನ್ನು ಗುಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸನ್ನಿಹಿತವಾಗಿರುವ ಆ ಸಕಲ ಕ್ಷತ್ರಿಯ ವೀರವೀರಸಾರಿ ನನಗೆ ತೋರಿಸು. ನೋಡು ಪಾರ್ಥ, ನೋಡು ಪಾರ್ಥ, ಕೌರವರ ಚದುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರ್ತದಿಂದ ಉನ್ಮೇಲಿತವಾದ ಸಾಗರದಂತೆ ನಿಂತಿದೆ. ಇದು ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನವನ್ನೇ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಾನೆ. ಅವನ ಹಿಂದೆ ಸೌಮನ ರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ಸಹೋದರರು. ಆ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳೂ ಇದ್ದಾರೆ. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವುದು. ಅವರ ಪಾರ್ಶ್ವದಲ್ಲಿ ಗಂಭೀರ ಮುದ್ರೆಯಿಂದ ನಿಂತು ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಈ ತನೂರು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಮಹಿಮನೇ ಕೌರವ ಸೇನಾಧಿಪತಿ ಭೀಷ್ಮ. ನರಗೂದಲಿನಿಂದ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮತ್ತು ಬೆಳಗುತ್ತಿರುವುದು ಪಾರ್ಥ. ಆತನೇ ನಿಮ್ಮ ಪಿತಾಮಹ, ಭರ್ತ ವಂಶ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಾರಿ ನಮಸ್ಕರಿಸುವ ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಿಕೊಳ್ಳಬಲ್ಲವನಾದರೂ ಇದೇನು ಅರ್ಜುನ ಪತನವೇ ಅಥವಾ ಉದ್ಧಾನವೇ? ಏನಾಯಿತು?
ಏಕೆ ಈ ರೀತಿಯಾಗಿ ವಿಚಿತ್ರವಾಗಿ ಹೇಳ್ತಿದೆಯಲ್ಲ? ಸಮಯದಿ ಅಂಗಭಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಮುಟ್ಟುತ್ತಿರುವ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ನಾಲಿಗೆಯು ಒಣಗುತ್ತಿರುವುದು, ಗಾಂಧೀವ ವಿಚಾರ ಪರಮಾತ್ಮ ನಾನು ನೋಡುತ್ತಿರುವುದಾದರೂ ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರನ್ನೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ. ರಾಜ್ಯ ಮೇಲಿನ ಆಸೆಗಾಗಿ ಇವರನ್ನು ಒಲಿಸಲು ನನ್ನಿಂದ ಆಗದು. ಮೂರು ಲೋಕ ಸಾರ್ವಭೌಮದ ಪದವಿಗಾಗಿ ಈ ಗುರುವದೆಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲಾರೆ. ನನಗೆ ಯುದ್ಧವು ಬೇಡ, ರಥವನ್ನು ತಿರುಗಿಸು ಮಿತ್ರ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಯಾವ ಕಾರಣದಿಂದ ಪ್ರಾಪ್ತವಾಯಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ದೈಭ್ಯಂ
ಅರ್ಜುನ, ನೀನು ನಪುಂಸಕನೆಂದೆನಿಸಿಕೊಳ್ಳಬೇಡ. ಇದು ನಿನಗೆ ಉಚಿತವಲ್ಲ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದೆಯನ್ನು ನಾನು ಸಹಿಸಲಾರೆ. ಈ ಹೃದಯದ ತುಚ್ಛವಾದ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲುವನಾಗು ಪಾರ್ಥ. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರವಿದ್ಯಂತೂ ಹೇಳಿಪಟ್ಟಂತಹ ಗುರುಗಳು. ಪೂಜಾಕರಗಾರ ಇವರುಗಳ ಮೇಲೆ ಬಾಣ ಪ್ರಯೋಗ ಮಾಡುವುದು ಗುರುವದೆಯಿಂದ ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾಟನೆಯೇ ಬೇರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ಅಶಾಶ್ವತವಾದ ರಾಜ್ಯಮೋಹಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ಮರೆಯಲಾಗುವುದು. ಸ್ವಜನ ವಧೆಯೂ ನನಗೆ ಸಮ್ಮತವಲ್ಲ. ಆತ್ಮನನ್ನು ಯಾರು ವಧಿಸುತ್ತೇನೆಂದು ಭಾವಿಸುವನೋ, ಯಾರು ಆತ್ಮನು ಸಾಯುವುದೆಂದು ಭಾವಿಸುತ್ತೇನೋ ಅವರಿಬ್ಬರೂ ತಿಳಿದವರಲ್ಲ. ಆತ್ಮನು ಯಾರನ್ನು ವಧಿಸುವುದೂ ಇಲ್ಲ, ಯಾರಿಂದಲೂ ವಧಿಸಲ್ಪಡುವುದೂ ಇಲ್ಲ. ಅವಿನಾಶಿಯಾದ ಆತ್ಮವನ್ನು ವಧಿಸುವುದು ಅಸಂಭವ. ಅರ್ಥ ಪರಮಾತ್ಮ ವಾಸಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಹರಿದು ಹೋದ ಬಟ್ಟೆಯನ್ನು ಬಿಸಿದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ಶರೀರವನ್ನು ತ್ಯಾಗ ಮಾಡಿ ಬೇರೊಂದು ಶರೀರವನ್ನು ಆಶ್ರಯಿಸುವಂತೆ. ಅವಿನಾಶಿತು ಅವಿನಾಶಿತೆ ನ ಸರ್ವವಿಧಂ ಪರಮಾತ್ಮ, ಯಾವ ಸಂಪೂರ್ಣವಾದ ಈ ವಿಶ್ವ ಜಗತ್ತು ಯಾವುದರಿಂದ ವ್ಯಾಪ್ತವಾಗಿರುವುದೋ ಅದು ನಾಶರಹಿತವಾದುದೆಂದು ತಿಳಿ. ಮರಣವು ಶರೀರದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಅವಿನಾಶಿಯನ್ನು ಸಂಹರಿಸಲು ಯಾರೂ ದೇಹಿ
ಪರಮಾತ್ಮ, ಈ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿ ಸಾಧ್ಯವಾಗುತ್ತದೆ. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಬಾರಿ ಜನ್ಮಗ್ರಹಣ ಮಾಡಿದ್ದೇವೆ, ಮುಂದೆಯೂ ಜನ್ಮಿಸುತ್ತೇವೆ. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾದದ ಎರಡು ಅಂತರಗಳು. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವೋ ಜನ್ಮ ಪರಮಾತ್ಮ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿದೆ. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಇದು ಧರ್ಮಯುದ್ಧ. ನೀನು ಈ ಯುದ್ಧವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಶರೀರವು ಕಂಪಿಸುತ್ತಿರುವುದು, ಶಕ್ತಿಯಿಂದ ನನ್ನ ಕೈ ಕಾಲುಗಳು ನಿಶ್ಚಯಿತವಾಗುವುದು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವುದು. ಪರಮಾತ್ಮ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮಾತ್ಯಾವ ಧರ್ಮವಿಲ್ಲವೇ ಇದೆ? ಆದರೆ ಪರಾಧರ್ಮವನ್ನು ಅನರ್ಥಕಾರಿ ನೆನಪಿರಲಿ ಅರ್ಜುನ. ಇದು ನೀನು ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪ. ಕಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯ. ಪರಾಧರ್ಮವನ್ನು ಅನರ್ಥಕಾರಿ ನೆನಪಿರಲಿ ಅರ್ಜುನ. ಇದು ಧರ್ಮಯುದ್ಧ. ನೀನು ಈ ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿದೆ. ಈ ಯುದ್ಧದಲ್ಲಿ ನನ್ನ ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶನವೋ ಕರ್ಮವು ಮಾನವ ಜೀವನದ ರಾಜಪಥ. ನೀನೀಗ ಧರ್ಮ ತತ್ಪರನಾದ ನಿರ್ದಿಷ್ಟವಾದ ಕರ್ಮವನ್ನಾಚರಿಸಿದೆ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಗಳನ್ನು ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ
ನನ್ನನ್ನು ಪ್ರಸ್ತುತ ಪ್ರಜ್ಞೆಯನ್ನು ಹೆಚ್ಚಿಸಬೇಕು. ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ಕರ್ಮಗಳೇ. ಭಗವದ್ಗೀತೆ ಒಂದು ಇದನ್ನ ಇದು ಕ್ಲಿಯರ್ ಮಾಡಿ ಹೇಳ್ತೀನಿ. ಭಗವದ್ಗೀತೆ ಕ್ಲಿಯರ್ ಮಾಡಿ. ನಾನು ನೀನು ಅನೇಕವಾಗಿ ಭಗವದ್ಗೀತೆ ಕ್ಲಿಯರ್ ಮಾಡಿ ಶಿವಕುಮಾರ್. ಮುಂದೆಯೂ ಸಹ ಜನಿಸುತ್ತೇವೆ, ಈಗಲೂ ಆದರೆ ಅರಿವು ನನಗೆ ನಾನು ಜನ್ಮ ಜರಾರಹಿತನು, ಅವ್ಯಯ ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮವು ಪತನವಾಗಿ ಅಧರ್ಮವು ಉದ್ಧಾರವಾಗುತ್ತೋ ಆಗ ನಾನು ಧರ್ಮ ರಕ್ಷಣೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ. ನೀನು ಯಾರು? ನಿನ್ನನ್ನು ತಿಳಿಯುವ ಬಗೆ ಉತ್ತರವನ್ನು ಕಳುಹಿಸುವ ಧರಿತ್ರಿ ಎನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿದೆ. ಜಲರೂಪನಾಗಿ ಸಕಲ ಜೀವಿಗಳಿಗೆ ಪ್ರಾಣವನ್ನು ಕೊಡುವೆನು, ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ಒದಗಿಸುವೆನು, ವಾಯುವಾಗಿ ಚಲಿಸುವೆನು, ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸಿದೆ. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ನಡೆಸುವುದು. ಈ ಪ್ರಪಂಚದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಸರ್ವಾಂತರ್ಯಾಮಿಯೂ ನಾನೇ ಆಗಿರುವುದು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ಜಗತ್ತು ನನ್ನ ಲೋಕವಾಗಿದೆ. ನೀರಿನಲ್ಲಿ ರಸಾತ್ಮಕನು ನಾನು, ಸೂರ್ಯ ಚಂದ್ರರ ಕಾಂತಿಯು ನನ್ನ ವೇದಗಳಿಂದ ಓಂಕಾರವು ನಾನು, ಸಮಸ್ತ ಭೂತಗಳಿಗೆ ಆದಿಕಾರನೂ ನಾನೇ ಆಗಿರುವೆನು. ರುದ್ರರಲ್ಲಿ ಯುವಕರನ್ನು, ಪರ್ವತಗಳಲ್ಲಿ ಮೇರು, ಬೇರೆಗಳಲ್ಲಿ ಓಂಕಾರವು ನಾನೇ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಭೋಧ. ಅವುಗಳಲ್ಲಿ ಒಂದು ಅಲ್ಪಾಂಶದಿಂದ ಈ ಸೃಷ್ಟಿಯ ಸ್ಥಿತಿ ಲಯ ಪ್ರಳಯಗಳು ನಡೆಯುವುದು. ಈ ನಿನ್ನ ದಿವ್ಯ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಮನಸ್ಸಿನ ಅಂಧಕಾರವೂ ಹರಿಯಿತು. ಈಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡಬೇಕು. ತಥಾಸ್ತುಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನಾದ ನಾನು ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಸಂಮಿತರಾಗಿರುವ ಸಕಲ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಬೇಕು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗುವೆ. ವಾಕ್ಪೂರ್ತಿ ಇಲ್ಲ ಕರುಣಾಮಯನೇ, ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಗವನ್ನು ಎಬ್ಬಿಸುತ್ತಿರುವ ನಿನ್ನ ಸುಧಾಮತರವಾದ ಮಂದಹಾಸವನ್ನು ತೋರಿ. ಗೋಪಿಕಾವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೇನು. ಭಯಪಡಬೇಡ ಪ್ರಾಣಸಕ. ನನ್ನ ಸೌಮ್ಯ ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರಬೇಕು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು, ರಣಕಹಳೆಯನ್ನು ಒಳಗಿಸು ವೀರ. ಆಜ್ಞೆ ಮಾಧವ. ಯದುಕುಲ ನಂದನ ಮಾಧವನೇವ ಮಧುಶೋಧನ ಬಾಲ ಮಧುಬಲಿ ಕುಂದಯ ಸೋದರ ಮಾವನ ಮಧುಬಲಿ ಕುಂದಯ ಮಧುವಿನ ಶೋಧನ ದೇವ ಮಾಧವ ದೇವ ಯದುಕುಲ ನಂದನ ಮಾಧವ ದೇವ ಮಧುಶೋಧನ ಬಾಲ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಭಾಸ್ಕರನು ಉದಯವಾದಂತೆ ಎಂದು ಭಾವಿಸಿದ್ದನು.
ಆದರೇನು ಮಾಡುವುದು? ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನಮ್ಮ ಸೈನಿಕರು ಹತಾಶರಾಗಿರುವರು ಸಹೋದರ. ಅಗ್ರಜ ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ, ಬಡ ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ, ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ, ಬಡ ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ, ದುರದೋಳ್ ಕೊಲ್ವೆ ಪರದೋಳ್ ಗೆಲ್ವೆ, ದುರದೋಳ್ ಕೊಲ್ವೆ ಪರದೋಳ್ ಗೆಲ್ವೆ. ದುಷ್ಟ ಕೌರವರ ಮುಷ್ಟಿಯಿಂದಲೇ ಪುಡಿ ಪುಡಿಗೈವೆ ಮದಾಂಧ ಕಳರ, ಪುಡಿ ಪುಡಿಗೈವೆ ಮದಾಂಧ ಕಳರ, ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ, ಬಡ ಬಡ ಪಿಡಿಯುತ್ತೆ ಕೆಡುಕರ ಕೊಲ್ವೆ. ಅಗ್ರಜ ಸಹೋದರ, ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ಯುವದ ಮಹದ್ವಾರದಲ್ಲಿ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಯುದ್ಧದಲ್ಲಿ ಸೋಲಿಸುವುದು ಅಸಾಧ್ಯವಾದ ಮಾತು. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಸನಾಗಿ ಹಿಂತಿರುಗಿದೆನು ಅಗ್ರಜ. ಸಹೋದರ, ಕೃಷ್ಣಾರ್ಜುನರು ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅವರು ದೂರದಲ್ಲಿ ಸಂಸಪ್ತಕರೊಡನೆ ಯುದ್ಧದಲ್ಲಿ ತೊಡಗಿರುವರು. ಅಗ್ರಜ, ಕೃಷ್ಣಾರ್ಜುನರು ರಣರಂಗದ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಕರೊಡನೆ ಯುದ್ಧದಲ್ಲಿ ನಿರತರಾಗಿರುವರು. ಅವರು ಬರುವುದು ವಿಳಂಬವಾಗಬಹುದು ಅಗ್ರಜ. ಈಗ ಅದರ ಪ್ರಯೋಜನವಿಲ್ಲವಲ್ಲ, ಏನು ಮಾಡುವುದು ಸಹೋದರ? ಜಾಗೃತಿಯಾಗಿ ಒಂದು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ ಅಗ್ರಜ. ಎಂತಹ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ ಮಗು. ದ್ರೋಣರ ಚಕ್ರವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ರಕ್ಷಿತರಾದ ನಮ್ಮ ಸೈನಿಕರು ಹತರಾಗುತ್ತಿರುವರು. ಅಭಿಮನ್ಯು ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ಗೊತ್ತಿಲ್ಲ? ಬಿಡೈ ಚಿಂತೆಯನ್ನು ಸರ್ವ ಮಾಡಬೇಕು. ಹಲೇ ಅಭಿಮನ್ಯು, ನಾನು ಚಕ್ರವ್ಯೂಹವನ್ನು ಭೇದಿಸುವೆನು. ಅದರ ಅನುಮತಿ ಕೇಳುವುದಕ್ಕೋಸ್ಕರವೇ ನಾನಿಲ್ಲಿಗೆ ಬಂದದ್ದು. ಕುಮಾರ, ದೊಡ್ಡಪ್ಪ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಏನು ಮಾಡಬಹುದು? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗೆಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಕುಮಾರ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಪುತ್ರನು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥನ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಛತ್ರ ತೇಜದ ಚಿರಪ್ರಕಾಶದಿಂದ ಜಾಜ್ವಾಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಸ್ವಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಮಾತೆಯಾದ ಸುಭದ್ರಾದೇವಿಯು ಆನಂದಾಶ್ರುಗಳನ್ನು ಸುರಿಸಲಿ.
ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷತ್ರಿಯ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಿಡಿದ ಈ ಕಟಕದಿಂದ ಅಡಿಗೆ ಮನೆಯ ಕಾಯಿ ಪಲ್ಯವನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳತಕ್ಕದ್ದಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವನು. ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ತಿಳಿಯುವೆ ಈ ಪಾರ್ಥನ ಮಗನು ಪಾರ್ಥನೆ ಎಂದರೆ ಪರಾಕ್ರಮಶಾಲಿ ಎಂಬುದನ್ನು. ಭಾಪು ಅಭಿಮನ್ಯು ಭಾಪು ಅಗ್ರಜ ಭೀಮಸೇನ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸುವುದು ಬೇಡ. ವೀರಬಾಲಕನ ವಿಗ್ರಹದ ಮೇಲೆ ಜಲಸೇಚನವಾಗದಿರಲಿ. ನಾನು ನನ್ನ ಸೈನ್ಯದೊಡನೆ ಅವನ ಸಹಾಯಕ್ಕೆ ನಿಲ್ಲುವನು. ಅವನು ವ್ಯೂಹವನ್ನು ಭೇದಿಸಿದೊಡನೆ ನನ್ನ ಸೈನ್ಯದೊಡನೆ ಒಳನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಾಯಾಸವಾಗಿ ಒದಗಿ ಬಂದ ಈ ಸಹಾಯವನ್ನು ನಿರಾಕರಿಸುವುದು ಬೇಡ ಅಗ್ರಜ. ದೊಡ್ಡಪ್ಪ, ಭೀಮಸೇನ, ಅಗ್ರಜ ಅಭಿಮನ್ಯು ಕುಮಾರ ಭೀಮಸೇನ, ಅಗ್ರಜ ಈ ಪ್ರಿಯ ಪುತ್ರ ಬಾಲಕನ ಪ್ರಾಣವನ್ನು ನಿನ್ನ ಅಂಗೈನಲ್ಲಿಡುವೆನು. ಯುದ್ಧ ಭೂಮಿಯಲ್ಲಿ ಒಂದು ರಕ್ಷಣವೂ ಈತನನ್ನು ಬಿಟ್ಟಿರದಂತೆ ಎಚ್ಚರಿಕೆಯಿಂದ ಹಿಂಬಾಲಿಸುತ್ತಿರು. ಅರ್ಜುನನ ಪ್ರಾಣ ಪದಕವು ಪುನಃ ಬಂದು ಆತನ ಕೈ ಸೇರುವಂತೆ ಎಚ್ಚರಿಕೆಯಿಂದ ನೋಡಿದರು. ಅಭಿಮನ್ಯು, ಆ ಯುದ್ಧದಲ್ಲಿ ಆ ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪಮಾಲೆಯಾಗಿ ಸ್ವೀಕರಿಸುವ. ವಿಜಯಶಾಲಿಯಾಗಿ ಹೋಗಿ ಬಾ, ವಿಜಯೀ ಭವ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರುವಾಗ ಭಯವೆಲ್ಲಿಯದು. ನಡೆ ದೊಡ್ಡಪ್ಪ. ಹಳೇ ಪಾಂಡವ ವೀರಪುತ್ರ.